ದರೋಡೆ ಗ್ಯಾಂಗ್ನ ಮುರುಗಂಡಿ ದೇವರ್ ರಾಜೇಂದ್ರನ್ ಫೋಟೋ ಲಭ್ಯವಾಗಿದೆ. 11 ಕೋಟಿ ಮೌಲ್ಯದ ಚಿನ್ನಾಭರಣದ ಜೊತೆಗೆ 700 ಕಿಲೋಮೀಟರ್ ಓಡಾಟವನ್ನು ನಡೆಸ್ತಾರೆ ಇವರು. ಉಳ್ಳಾಳದ ಕೋಟೆಕಾರು ಬ್ಯಾಂಕ್ ದರೋಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ಗ್ಯಾಂಗ್ನ ಮುರುಗಂಡಿ ದೇವರ್ ಮತ್ತು ಇಬ್ಬರ ಫೋಟೋ ಲಭ್ಯವಾಗಿರುವಂಥದ್ದು. ನೀವು ಕೂಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇವರೇನೆ ಈ ದರೋಡೆಯ ರೂವಾರಿಗಳು, ಸೂತ್ರಧಾರಿಗಳು. ಈಗ ಇಬ್ಬರನ್ನು ಕೂಡ ಪೊಲೀಸರು ಲಾಕ್ ಮಾಡಿದ್ದಾರೆ, ಹೆಡೆಮುರಿ ಕಟ್ಟಿದ್ದಾರೆ. ಇವರು ಮೂಲತಃ ಬೇರೆ ರಾಜ್ಯದವರು, ಮುಂಬೈ, ತಮಿಳುನಾಡು, ಅಲ್ಲಿ ಈ ರೀತಿಯ ಕುಕೃತ್ಯವನ್ನು ನಡೆಸ್ತಾ ಇದ್ರು, ಈ ರೀತಿಯ ದರೋಡೆಯನ್ನು ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಇವರು ಮಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಹಾಗೆ, ಇವರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಇವೆಲ್ಲವೂ ಕೂಡ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ತಮಿಳುನಾಡಿನ ನಟೋರಿಯಸ್ ಡಕಾಯಿತ ಅನ್ನೋದು ಕೂಡ ಈತ ಗೊತ್ತಾಗ್ತಾ ಇರುವಂಥದ್ದು. ಮುರುಗಂಡಿ ದೇವರ್ ಈತನ ಹೆಸರು. ತಮಿಳುನಾಡಿನ ತಿರುನೆಲ್ವಿ ನಿವಾಸಿ ಅನ್ನೋದನ್ನು ಈಗ ಪೊಲೀಸರು ಗುರುತಿಸಿದ್ದಾರೆ. ಈತ ದರೋಡೆಗಂತಲೇ ಮಂಗಳೂರನ್ನು ಆಯ್ಕೆ ಮಾಡ್ಕೊಂಡಿದ್ದಂತೆ, ಈ ಸಹಕಾರಿ ಬ್ಯಾಂಕನ್ನು ಟಾರ್ಗೆಟ್ ಮಾಡಿದ್ದಂತೆ. ಈತನ ಕಣ್ಣಿಗೆ ಮಂಗಳೂರು ಯಾಕೆ ಗುರಿಯಾಯಿತು, ಯಾರ್ಯಾರು ಈತನಿಗೆ ಸಪೋರ್ಟ್ ಮಾಡಿದರು, ಈತನಿಗೆ ಯಾರ್ಯಾರು ಹೆಲ್ಪ್ ಮಾಡಿದರು ಅನ್ನೋದು ಈಗ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ತಮಿಳುನಾಡಿನಿಂದ ಇವರು ಇಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ಮುಂಬೈಗೆ ಇವರ ಲಿಂಕ್ ಇರುತ್ತೆ. ಒಂದೇ ಒಂದು ಫೋನ್ ಕಾಲ್ನಿಂದ ಇಡೀ ದರೋಡೆಕೋರರ ಗುಂಪನ್ನೇ ಟ್ರೇಸ್ ಮಾಡಿದ್ದಾರೆ ಮಂಗಳೂರು ಪೊಲೀಸರ ಅವರ ಈ ಕಾರ್ಯಾಚರಣೆ ಈಗ ವ್ಯಾಪಕ ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ. ಕಾರಣ ಸಣ್ಣದೊಂದು ಸುಳಿವನ್ನು ಬಿಟ್ಕೊಟ್ಟಿರಲಿಲ್ಲ. ಇವರ ಕುಲಕಸಬೇನೇ ಡಕಾಯಿತಿ ಆಗಿತ್ತು. ಈಗ ಅವರನ್ನು ಹೆಡೆಮುರಿ ಕಟ್ಟಲಾಗಿದೆ. ಪೊಲೀಸರ ಕಾರ್ಯಕ್ಕೆ ವ್ಯಾಪಕ ಶ್ಲಾಘನೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈ ಮುರುಗಂಡಿ ದೇವರು ಈತ ತಮಿಳುನಾಡಿನ ನಟೋರಿಯಸ್ ಡಕಾಯಿತ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಕಣ್ಣು ಮಂಗಳೂರಿನ ಸಹಕಾರಿ ಬ್ಯಾಂಕ್ ಮೇಲೆ ಬಿದ್ದಿದ್ದು ಹೇಗೆ? ಈತನಿಗೆ ಯಾರಾದರೂ ಸ್ಥಳೀಯರು ಸಪೋರ್ಟ್ ಮಾಡಿದ್ರಾ? ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ವಿಚಾರ ಏನಾದರೂ ರಿವೀಲ್ ಆಗ್ತಾ ಇದೆಯಾ ಹೇಗೆ ಸುಖಪಾಲ್? ಪ್ರೇಮ್, ಪೊಲೀಸರಿಗೆ ಮೊದಲ ಹಂತದಲ್ಲೇ ಒಂದು ಅನುಮಾನ ಇದ್ದಂಥದ್ದು ಸ್ಥಳೀಯವಾಗಿ ಯಾರಾದರೂ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಕೃತ್ಯವನ್ನು ನಟೋರಿಯಸ್ ತಂಡಗಳೇ ಮಾಡಿರುವಂಥದ್ದು, ಅದು ಬೇರೆ ರಾಜ್ಯದವರೇ ಮಾಡಿರುವಂಥದ್ದು ಅನ್ನುವಂಥದ್ದು ಪೊಲೀಸರಿಗೆ ಮೊದಲ ತನಿಖೆಯ ಹಂತದಲ್ಲೇ ಗೊತ್ತಾಗಿತ್ತು. ಹಾಗಾಗಿ ಅದರ ಬೆನ್ನು ಹಿಡಿದಿದ್ರು ಒಂದು ಕಡೆಯಲ್ಲಿ. ಜೊತೆಗೆ ಈ ಕಾರಿನ ಡೀಟೇಲನ್ನು ತೆಗೆಯುವಂಥದ್ದಾಗಲಿ ಅಥವಾ ಫೋನ್ಗಳನ್ನು ಟ್ರ್ಯಾಪ್ ಮಾಡೋದಾಗಲಿ, ಇದನ್ನೆಲ್ಲ ಮಾಡಿದಾಗ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಸಿಕ್ಕಿತ್ತು. ಅದರ ಜೊತೆಗೆ ಮುಂಬೈಯಲ್ಲಿ ಧಾರಾವಿ ಗ್ಯಾಂಗ್ ಅನ್ನುವಂಥದ್ದು ಆ್ಯಕ್ಟಿವ್ ಆಗಿದ್ದಂಥ ಒಂದು ದರೋಡೆ ತಂಡ. ಹಾಗಾಗಿ ಅವರು ದರೋಡೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರು ಅನ್ನುವಂಥದ್ದು, ಒಂದು ಸುಮಾರು 10 ಜನರ ತಂಡ ಪ್ಲ್ಯಾನ್ ಮಾಡಿತ್ತು ಅನ್ನುವಂಥದ್ದು ಅಲ್ಲಿನ ಪೊಲೀಸರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿನ ಪೊಲೀಸರು ಈ ದರೋಡೆ ತಂಡದ ಅವರ ಮನೆಗಳೇನಿದೆ ಅಲ್ಲಿ ಭಾಳಷ್ಟು ಕಾರ್ಯಾಚರಣೆಗಾಗಿ ನೋಡ್ತಾ ಇರ್ತಾರೆ. ಆದರೆ ಆರೋಪಿಗಳು ಅಲ್ಲಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ, ಕಳೆದ ಕೆಲ ದಿನಗಳಿಂದ ಅಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲಾದರೂ ಒಂದು ಈ ಟೀಮು ಕೆಲಸ ಮಾಡುತ್ತೆ, ದರೋಡೆ ಮಾಡುತ್ತೆ ಅನ್ನುವಂಥ ಮಾಹಿತಿ ಮಹಾರಾಷ್ಟ್ರದ ಪೊಲೀಸರಿಗಿತ್ತು. ಅಷ್ಟರಲ್ಲಿ ಇಲ್ಲಿ ಮಂಗಳೂರಲ್ಲಿ ಒಂದು ದರೋಡೆ ಆಗಿತ್ತು. ಇದನ್ನು ತಕ್ಷಣಕ್ಕೆ ಮಂಗಳೂರಿನ ಪೊಲೀಸರು ಮುಂಬೈಗೆ ಮಾಹಿತಿಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಧಾರಾವಿ ಗ್ಯಾಂಗ್ನವರು ಈ ರೀತಿಯಾಗಿ ಇಲ್ಲಿ ಹೊಂಚು ಆಗ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಮುಂಬೈನ ಪೊಲೀಸರು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಇನ್ನೊಂದು ಲಿಂಕ್ ಸಿಗುತ್ತೆ. ಹಾಗಾಗಿ ಆರೋಪಿಗಳನ್ನು ಬಂಧಿಸಲಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಜೊತೆಗೆ ಮುಂಬೈಯಿಂದಲೇ ಕಾರನ್ನು ಚಲಾಯಿಸಿಕೊಂಡು ಬಂದಿರುವಂಥದ್ದು, ಸುಮಾರು 700 ಕಿಲೋಮೀಟರ್ ಅಷ್ಟು ಮತ್ತು ಅವರು ಕಾರಲ್ಲೇ ಸಂಚರಿಸುವಂಥದ್ದು ಎಲ್ಲವೂ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಈ ಧಾರಾವಿ ತಂಡದಲ್ಲಿ 10 ಜನರ ತಂಡವನ್ನು ಮೊದಲಿಗೆ ಮಾಡಲಾಗಿತ್ತು. ಆ ಬಳಿಕ ಅದರಲ್ಲಿ ಒಂದಿಬ್ಬರನ್ನು ಕೈ ಬಿಡಲಾಗಿತ್ತು. ದರೋಡೆಗೆ ಅವರು ಬೇಡ ಅನ್ನುವಂಥದ್ದನ್ನು ಈ ಡಕಾಯಿತರು ನಿರ್ಧಾರ ಮಾಡಿದರು. ಆ ಕಾರಣದಲ್ಲೂ ಅದರ ಮಾಹಿತಿ ಹೊರಗೆ ಬಿದ್ದಿತ್ತು. ಅದು ಮುಂಬೈ ಪೊಲೀಸರಿಗೆ ಸಿಕ್ಕಿತ್ತು. ಧಾರಾವಿ ಗ್ಯಾಂಗಿಂದ ಸದ್ಯದಲ್ಲೇ ಒಂದು ದೊಡ್ಡ ಮಟ್ಟದ ದರೋಡೆ ಆಗುತ್ತೆ ಅನ್ನುವಂಥದ್ದನ್ನು ಆ ತಂಡದಲ್ಲಿ ಕೈಬಿಟ್ಟಿರುವಂಥ ವ್ಯಕ್ತಿಗಳೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಈ ಮಾಹಿತಿ ಆಧಾರದಲ್ಲೇ ಧಾರಾವಿ ಗ್ಯಾಂಗಿನ ಹಿಂದೆ ಮುಂಬೈ ಪೊಲೀಸರು ಬಿದ್ದಿದ್ರು. ಮುಂಬೈಯಲ್ಲೇ ದರೋಡೆ ಆಗುತ್ತೆ ಅನ್ನುವಂಥ ಒಂದು